ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದೆ ಹೇಳಿ? ಒಂದು 100 ಗ್ರಾಮು, 500 ಗ್ರಾಮು, ಅದು ಎಲ್ಲಿದೆ ನೋಡಿ. ಚಿನ್ನನೂ ಅವ್ರದ್ದೇ, ಅದ್ರದ್ದು ಪ್ರೈಸು ರೈಸ್ ಆಯಿತು. ಆ ಚಿನ್ನನ ಪ್ಲೆಡ್ಜ್ ಮಾಡಿ ಆ ದುಡ್ಡನ್ನು ಬಿಸ್ನೆಸ್ಗೆ ಯೂಸ್ ಮಾಡಿ ಲಾಭನೂ ಮಾಡಿದ್ರು, ಲಾಭನೂ ಅವ್ರದ್ದೇ. ಅವ್ರು ಬಡ್ಡಿ ಕಟ್ಟಲಿಲ್ಲ, ಬಡ್ಡಿ ದುಡಿದ್ರು. ನೀವು ಚಿನ್ನನ ಸೇಫ್ ಲಾಕರಲ್ಲಿ ಇಟ್ಟಿದ್ದೀರಾ, ಅದೇನು ನಿಮಗೆ ದುಡ್ಡು ಕೊಡ್ತಾ ಇಲ್ಲ, ಅದೇನು ನಿಮಗೆ ದುಡ್ಡು ಬೆಳೆಸ್ತಾ ಇಲ್ಲ. ಅದ್ರ ಜೊತೆಗೆ ನೀವೇ ಲಾಕರ್ಗೆ ರೆಂಟ್ ಕೂಡ ಕೊಡ್ತಿದ್ದೀರಾ. ಸೊ ನೀವು ಸ್ಟಾರ್ಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಏನು ಸ್ಟಾರ್ಟ್ ಮಾಡ್ತಿರಲ್ಲ ಗೋಲ್ಡಲ್ಲಿ, ಸ್ಟಾರ್ಟ್ ಮಾಡೋದೇ ಲಾಸ್ ಇಲ್ಲ. ಅದು ಜ್ಯುವೆಲ್ರಿ ತೊಗೊಂಡ್ರೆ, ಆ ಜ್ಯುವೆಲ್ರಿ ತೊಗೊಳ್ಳೋದ್ರ ಬದಲು ನೀವು ಫಿಸಿಕಲ್ ಗೋಲ್ಡ್ ತೊಗೊಳ್ಬೋದು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದೆ ಹೇಳಿ? ಒಂದು 100 ಗ್ರಾಮು, 500 ಗ್ರಾಮು, ಅದು ಎಲ್ಲಿದೆ? ಸರ್, ಬ್ಯಾಂಕ್ ಲಾಕರಲ್ಲಿ ಸೇಫ್ ಆಗಿದೆ ಅಂತೀರ. ತಪ್ಪು. ನಿಮ್ಮ ಚಿನ್ನ ಬ್ಯಾಂಕ್ ಲಾಕರಲ್ಲಿದ್ದರೆ ಅದು ಸೇಫ್ ಆಗಿರಲ್ಲ. ಯಾಕೆ ಅಂದರೆ ಅದು ಡೆಡ್ ಅಸೆಟ್ ಅಂತೀವಿ, ಐಡಲ್ ಅಸೆಟ್ ಅಂತ ಹೇಳ್ತೀವಿ. ನಾವೆಲ್ಲ ಭಾರತೀಯರು ಚಿನ್ನ ಅನ್ನಲ್ಲ, ಅದನ್ನು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಆದರೆ ಆ ಲಕ್ಷ್ಮಿನ ತೊಗೊಂಡೋಗಿ ಆ ಲಾಕರಲ್ಲಿ ಕತ್ತಲ ಕೋಣೆಯಲ್ಲಿ ಕೂಡ ಹಾಕಿದ್ದೀರ. ಆ ಲಾಕರಲ್ಲಿರೋ ಚಿನ್ನ ನಿಮಗೆ 1 ರೂಪಾಯಿ ಕೂಡ ಸಂಪಾದನೆ ಮಾಡಿಕೊಡಲ್ಲ. ನೀವು ಹೇಳ್ತೀರಾ, ಸರ್ ಚಿನ್ನದ ಪ್ರೈಸ್ ರೈಸ್ ಆಗ್ತಿದೆ, ನಮ್ಗೆ ಆಲ್ರೆಡಿ ಪ್ರಾಫಿಟ್ ಆಗ್ತಿದೆ ಅಂತ. ಚಿನ್ನದ ಪ್ರೈಸ್ ರೈಸ್ ಆಗೋದು ಬೇರೆ, ಆ ಚಿನ್ನ ಏನಾದರೂ ನಿಮಗೆ ಸಂಪಾದನೆ ಮಾಡಿಕೊಟ್ಟಿದೆಯಾ? ನೀವು ಚಿನ್ನನ ಸೇಫ್ ಲಾಕರಲ್ಲಿ ಇಟ್ಟಿದ್ದೀರಾ, ಅದೇನು ನಿಮಗೆ ದುಡ್ಡು ಕೊಡ್ತಾ ಇಲ್ಲ, ಅದೇನು ನಿಮಗೆ ದುಡ್ಡು ಬೆಳೆಸ್ತಾ ಇಲ್ಲ. ಅದರ ಜೊತೆಗೆ ನೀವೇ ಲಾಕರ್ಗೆ ರೆಂಟ್ ಕೂಡ ಕೊಡ್ತಿದ್ದೀರಾ. ಈ ಗೋಲ್ಡ್ ಇದೆಯಲ್ಲ, ಇದೊಂದು ಅಸೆಟ್ ಕ್ಲಾಸ್, ಬಟ್ ಇನ್ ಯೋರ್ ಹ್ಯಾಂಡ್ಸ್ ಇಟ್ ಈಸ್ ಅ ಲೈಬಿಲಿಟಿ. ಅದೇ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ? ಅವರು ಚಿನ್ನನ ಈ ಥರ ಸೇಫ್ ಲಾಕರಲ್ಲಿ ಮನೆಯಲ್ಲಿ ಇಡಲ್ಲ, ಅದನ್ನು ಕೆಲಸ ಮಾಡೋದಕ್ಕೆ ಬಿಡ್ತಾರೆ. ದೇ ಮೇಕ್ ದೇರ್ ಗೋಲ್ಡ್ ವರ್ಕ್ ಲೈಕ್ ಎ ಸೋಲ್ಜರ್. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮಿಡ್ಲ್ ಕ್ಲಾಸ್ ಅವರು, ನಾವು ಗೋಲ್ಡ್ ಲೋನ್ ಯಾವುದಕ್ಕೋಸ್ಕರ ತೊಗೊಳ್ತೀವಿ? ನಮ್ಮ ಕಷ್ಟಗಳಿಗೋಸ್ಕರ ತೊಗೊಳ್ತೀವಿ, ಖರ್ಚಿಗೋಸ್ಕರ ತೊಗೋತೀವಿ. ನಮ್ಮ ಹತ್ರ ಮನೆಯಲ್ಲಿ ಏನೋ ಗೋಲ್ಡ್ ಇರುತ್ತೆ, ಯಾವುದೋ ಮದುವೆಯಲ್ಲಿ ಬಂದಿರುತ್ತೆ, ಯಾರೋ ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡ್ತೀವಿ, ನಮಗೆ ಕಷ್ಟಕ್ಕೆ ಬಂದಾಗ ಯಾವುದೋ ಒಂದು ಮದುವೆ ಖರ್ಚಿರ್ಬೋದು, ಆಸ್ಪತ್ರೆ ಖರ್ಚಿರ್ಬೋದು, ಅಥವಾ ಎಲ್ಲೋ ಹೋಗೋಣ ಮಜಾ ಮಾಡೋಣ, ಸದ್ಯಕ್ಕೆ ದುಡ್ಡಿಲ್ಲ, ಆಮೇಲೆ ಯಾವುದೋ ದುಡ್ಡು ಬರುತ್ತೆ, ಫಸ್ಟು ಇವಾಗಿರೋ ಗೋಲ್ಡನ್ನು ಪ್ಲೆಜ್ ಮಾಡಿಬಿಟ್ಟು ಖರ್ಚು ಮಾಡಿಬಿಡೋಣ, ಆ ಬಂದಾಗ ವಾಪಸ್ ಇರೋಣ ಅಂತ ಅಂದ್ಕೊಂಡು ನಾವು ಗೋಲ್ಡ್ ಲೋನ್ ಮಾಡಿ ದುಡ್ಡು ತೊಗೊಂಡು ಖರ್ಚು ಮಾಡಿ ಮಜಾ ಮಾಡ್ತೀವಿ. ಆದರೆ ಈ ಥರ ಮಾಡಿದ್ರೆ ಏನಾಗುತ್ತೆ, ಇದು ಬ್ಯಾಡ್ ಡೆಟ್ ಅಂತೀವಿ. ನೀವು ಸಾಲ ತೊಗೊಂಡ್ಬಿಟ್ಟು ಖರ್ಚು ಮಾಡಿ ಅದನ್ನು ಎಂಜಾಯ್ ಮಾಡಿದ್ರೆ ನೀವು ಬಡ್ಡಿ ಕೊಡ್ತಾ ಇದ್ದೀರಾ. ಆ ಬಡ್ಡಿ ಕಟ್ತಾ ಕಟ್ತಾ ಅದು ಬೆಳೀತಾ ಹೋಗುತ್ತೆ, ನೀವು ಅಸಲು ಕಟ್ಟಲ್ಲ. ಏನಾಗುತ್ತೆ, ಬಡ್ಡಿ ಜಾಸ್ತಿಯಾಗಿ ಒಂದು ದಿನ ನಿಮ್ಮ ಚಿನ್ನನೇ ಹರಾಜಾಗುತ್ತೆ. ನಿಮ್ಮ ಹತ್ರ ಇರೋ ಅಸೆಟ್, ಆ ಚಿನ್ನ ಕೂಡ ಪೂರ್ತಿ ಹೋಗುತ್ತೆ. ಅದೇ ಗೋಲ್ಡು ಒಬ್ಬ ಬುದ್ಧಿವಂತನ ಹತ್ರ ಇದ್ದರೆ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಇದ್ದರೆ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅವರು ಆ ಲೋನ್ ತೊಗೊಂಡು ಖರ್ಚು ಮಾಡಲ್ಲ, ಅವರು ಲೋನ್ಗೆ ಪ್ಲೆಡ್ಜ್ ಮಾಡ್ತಾರೆ. ಅವ್ರ ಹತ್ರ ಇರೋ ಲೋನನ್ನು ಬ್ಯಾಂಕ್ ಹತ್ರ ಪ್ಲೆಡ್ಜ್ ಮಾಡ್ತಾರೆ. ಆ ಬ್ಯಾಂಕು ಸಪೋಸ್ ಒಂದು 10 ಲಕ್ಷ ಅವ್ರ ಹತ್ರ ವರ್ತ್ ಆಫ್ ಗೋಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಆ 10 ಲಕ್ಷ ಗೋಲ್ಡ್ ಕೂಡ ಬೆಳೀತಾ ಇರುತ್ತೆ, ಅದನ್ನು ಪ್ಲೆಡ್ಜ್ ಮಾಡ್ತಾರೆ. ಪ್ಲೆಡ್ಜ್ ಮಾಡಿ 7 ಲಕ್ಷ ಸಾಲ ತೊಗೊಳ್ತಾರೆ. ಆ 7 ಲಕ್ಷ ಸಾಲ ಎಷ್ಟರಲ್ಲಿ ತೊಗೊಳ್ತಾರೆ? 8.5% 9%. ಅವ್ರು ಹುಡುಕ್ತಾರೆ ಯಾವ ಬ್ಯಾಂಕಲ್ಲಿ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ, ಹುಡುಕಿ ಅಲ್ಲಿ ಮಾತ್ರ ತೊಗೊಳ್ತಾರೆ. 9% ಇಂಟ್ರೆಸ್ಟ್ ಕೊಡ್ತಾರೆ. ಆ 7 ಲಕ್ಷನ ಅವ್ರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು 20% ಪ್ರಾಫಿಟ್ ಮಾಡ್ತಾರೆ. ಅದರಲ್ಲಿ ಏನಾಯಿತು, ಬಂದಿದ್ದ ಪ್ರಾಫಿಟ್ 20%, 7 ಲಕ್ಷಕ್ಕೆ ಕೊಟ್ಟಿದ್ದು ಇಂಟ್ರೆಸ್ಟು 9% ಅಥವಾ 8.5%, ಪ್ರಾಫಿಟ್ ಎಷ್ಟು 11%. ಇದಕ್ಕೆ ನಾವೇನು ಹೇಳ್ತೀವಿ, ಬುದ್ಧಿವಂತಿಕೆ ಅಂತ. ನಿಮ್ಮ ಹತ್ರ ಇರೋ ಚಿನ್ನದ ಬೆಲೆ ಕೂಡ ಇನ್ಕ್ರೀಸ್ ಆಯಿತು, ಮತ್ತು ಆ ತೊಗೊಂಡಿದ್ದ ಲೋನನ್ನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡಿದ್ರು. ಅದರಲ್ಲಿ ಬರೋ ಪ್ರಾಫಿಟ್ಟು ನೀವು ಕೊಡೋ ಇಂಟ್ರೆಸ್ಟ್ಗಿಂತ ಜಾಸ್ತಿ ಇರಬೇಕು. ನಿಮ್ಗೆ 20% ಪ್ರಾಫಿಟ್ ಮಾಡೋಕ್ಕೆ ಬಂದರೆ ಬಿಸ್ನೆಸ್ಸಲ್ಲಿ 9% ಈಸಿಯಾಗಿ ಗೋಲ್ಡ್ ಲೋನ್ ಇಂಟ್ರೆಸ್ಟಿಗೆ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಯಾಕೆ ಅದನ್ನು ತೊಗೋಬಾರ್ದು? ಅದನ್ನು ನಾವೇನು ಹೇಳ್ತೀವಿ ಗೊತ್ತಾ, ಲಿವರೇಜ್ ಅಂತೀವಿ. ನೋಡಿ, ಚಿನ್ನನೂ ಅವ್ರದ್ದೇ, ಅದ್ರದ್ದು ಪ್ರೈಸು ರೈಸ್ ಆಯಿತು. ಆ ಚಿನ್ನನ ಪ್ಲೆಡ್ಜ್ ಮಾಡಿ ಆ ದುಡ್ಡನ್ನು ಬಿಸ್ನೆಸ್ಗೆ ಯೂಸ್ ಮಾಡಿ ಲಾಭನೂ ಮಾಡಿದ್ರು, ಲಾಭನೂ ಅವ್ರದ್ದೇ. ಅವ್ರು ಬಡ್ಡಿ ಕಟ್ಟಲಿಲ್ಲ, ಬಡ್ಡಿ ದುಡಿದ್ರು. 9% ಇಂಟ್ರೆಸ್ಟ್ ಕೊಟ್ಟು ಆ ದುಡ್ಡಿಂದ 20% ಇಂಟ್ರೆಸ್ಟ್ ಮಾಡಿ 11% ಬಡ್ಡಿ ದುಡಿದ್ರು. ಹಿ ಡಿಡ್ಂಟ್ ಪೇ ಇಂಟ್ರೆಸ್ಟ್, ಹಿ ಅರ್ನ್ಡ್ ಇಟ್. ಇದನ್ನು ನಾವು ಲಿವರೇಜ್ ಅಂತ ಹೇಳೋದು. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಸಪೋಸ್ ನಿಮಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂದ್ಕೊಳ್ಳಿ, ಏನೋ ಎಮರ್ಜೆನ್ಸಿ ಇದೆ, ನನಗೆ ತಕ್ಷಣ ದುಡ್ಡು ಬೇಕು ಅಂತೀವಿ. ಅವಾಗೇನು ಮಾಡ್ತೀವಿ, ನೀವು ಬ್ಯಾಂಕ್ ಹತ್ರ ಹೋಗ್ತೀವಿ, ಪರ್ಸ್ನಲ್ ಲೋನ್ ಕೊಡ್ತಾರೆ ಅವರು. ಎಷ್ಟು ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟು? 14% 18% ಪರ್ಸ್ನಲ್ ಲೋನ್.
ಅದಕ್ಕೂ ಟೈಮ್ ಇಲ್ಲ, ಇನ್ನೂ ಅರ್ಜೆಂಟ್ ಅಂದರೆ ಎಲ್ಲರ ಹತ್ರನೂ ಇವಾಗ ಒಂದು ಕಾರ್ಡ್ ಇದ್ದೇ ಇರುತ್ತೆ, ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ಗೆ ಎಷ್ಟು ಇಂಟ್ರೆಸ್ಟು? 36%. ಇದನ್ನು ನಾವು ಸ್ಯೂಸೈಡ್ ಅಂತೀವಿ. 36% ಇಂಟ್ರೆಸ್ಟ್ ಕೊಟ್ಟು ನೀವು ಆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನಿಮಗೇನು ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಪೂರೈಸ್ಕೊಳ್ತೀರಾ. ಈ ಕ್ರೆಡಿಟ್ ಕಾರ್ಡ್ ತೊಗೊಂಡು 36% ಇಂಟ್ರೆಸ್ಟ್ ಕೊಡೋದು ಬೆಟರಾ, ಅಥವಾ ನಿಮ್ಮ ಹತ್ರ ಗೋಲ್ಡ್ ಕೂಡ ಇದೆ, ಆ ಗೋಲ್ಡನ್ನು ಪ್ಲೆಡ್ಜ್ ಮಾಡಿ 8.9% ಇಂಟ್ರೆಸ್ಟ್ ಕೊಡೋದು ಬೆಟರಾ? ನಿಮ್ಮ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದ್ದೇ ಇದೆ, ಅದಕ್ಕೆ ನಿಮಗೆ ದುಡ್ಡು ಬೇಕೇ ಬೇಕು, ಆದರೆ ಎಷ್ಟು ಇಂಟ್ರೆಸ್ಟಲ್ಲಿ ತೊಗೊಳ್ತಾ ಇದ್ದೀರಾ? ಗೋಲ್ಡು ಇದಕ್ಕೋಸ್ಕರ ಯೂಸ್ ಆಗುತ್ತೆ. ಮತ್ತು ನೀವು ಪ್ಲೆಡ್ಜ್ ಮಾಡಿದಾಗ ಮತ್ತೆ ಆ ಗೋಲ್ಡನ್ನು ವಾಪಸ್ ತೊಗೊಳ್ಬಹುದು. ಸೊ ಬುದ್ಧಿವಂತಿಕೆ ಏನಪ್ಪ ಅಂದರೆ, ನಿಮ್ಮ ಗೋಲ್ಡನ್ನು ನೀವು ಲಿವರೇಜ್ ಮಾಡೋದಕ್ಕೆ ಯೂಸ್ ಮಾಡಬೇಕೇ ಹೊರತು, ಅದು ಎಮರ್ಜೆನ್ಸಿ ಇರಲಿ ಅಥವಾ ನಿಮಗೆ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಬರ್ತಾ ಇದ್ದರೆ ಈ ಗೋಲ್ಡನ್ನು ಕಮ್ಮಿ ರೇಟಲ್ಲಿ ಲೋನ್ ತೊಗೊಂಡು ಹೆಚ್ಚು ಇಂಟ್ರೆಸ್ಟ್ ಬರುವಂತಹ ಬಿಸ್ನೆಸ್ಸಲ್ಲಿ, ಹೆಚ್ಚು ರಿಟರ್ನ್ಸ್ ಬರುವಂತಹ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಹಾಕಿ ಆ ಗೋಲ್ಡಿಂದ ಅಡ್ವಾಂಟೇಜ್ ತೊಗೊಳ್ಳೋದು ಇದೆಯಲ್ಲ, ಅದು ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಇನ್ನೊಂದು ಸಾಮಾನ್ಯರು ತುಂಬ ಮಿಸ್ಟೇಕ್ಸ್ ಮಾಡುವಂಥದ್ದು ಏನಂದರೆ, ಎಲ್ಲರಿಗೂ ಆಸೆ ಗೋಲ್ಡ್ ತೊಗೋಬೇಕು ಅಂತ, ಆದರೆ ಏನು ಮಾಡ್ತಾರೆ, ಆಭರಣಗಳನ್ನು ಜ್ಯುವೆಲ್ರಿ ರೂಪದಲ್ಲಿ ತೊಗೋತೀವಿ. ಈ ಜ್ಯುವೆಲ್ರಿ ರೂಪದಲ್ಲಿ ತೊಗೊಳ್ಳೋದಿದೆಯಲ್ಲ, ದೊಡ್ಡ ತಪ್ಪು ನಾವು ಮಾಡುವಂಥದ್ದು. ಯಾಕೆಂದರೆ ನೀವು ಈ ಗೋಲ್ಡ್ ತೊಗೊಂಡ ತಕ್ಷಣ, ಈ ಜ್ಯುವೆಲ್ರಿ ತೊಗೊಂಡ ತಕ್ಷಣ ಅದರಲ್ಲಿ 15-20% ನಿಮಗೆ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಅದರಲ್ಲೇ ಹೊರಟೋಗುತ್ತೆ. ನಾನು ಆಗಲೇ ಹೇಳಿದೆ ಇನ್ಶೂರೆನ್ಸ್ ಒಂದು ವಿಡಿಯೋದಲ್ಲಿ, ನೀವು ತೊಗೊಳ್ತಿದ್ದಂಗೆ 35% ಕಮಿಷನ್ ಹೋಗುತ್ತೆ ಅಂತ. ಸೊ ನೀವು ಸ್ಟಾರ್ಟ್ ಮಾಡೋದು, ಇನ್ವೆಸ್ಟ್ಮೆಂಟ್ ಏನು ಸ್ಟಾರ್ಟ್ ಮಾಡ್ತಿರಲ್ಲ ಗೋಲ್ಡಲ್ಲಿ, ಸ್ಟಾರ್ಟ್ ಮಾಡೋದೇ ಲಾಸಿಂದ. ಅದು ಜ್ಯುವೆಲ್ರಿ ತೊಗೊಂಡ್ರೆ. ಆ ಜ್ಯುವೆಲ್ರಿ ತೊಗೊಳ್ಳೋದ್ರ ಬದಲು ನೀವು ಫಿಸಿಕಲ್ ಗೋಲ್ಡ್ ತೊಗೊಳ್ಬೋದು. ಆದರೆ ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ಮನೇಲಿ ಇಟ್ಕೊಳ್ಳೋದು ಕಷ್ಟ, ಕಾಪಾಡೋದು ಕಷ್ಟ. ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ, ಗೋಲ್ಡ್ ETF ಅಂತೀವಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಈ ಗೋಲ್ಡ್ ETF ನಿಮಗೆ ಮಿನಿಮಮ್ 1 ಗ್ರಾಮ್ ತೊಗೋಬೇಕು ಆ ಥರ ಏನಿಲ್ಲ. 300 ರೂಪೀಸ್ 400 ರೂಪೀಸಿಂದನೂ ಗೋಲ್ಡ್ ತೊಗೋಬೋದು. ಇದು ಡಿಜಿಟಲ್ ಗೋಲ್ಡ್ ಅಂತ. ಅದೇ ನೀವು ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ನಿಮಗೆ ಅದರಲ್ಲಿ 2.5% ಟ್ಯಾಕ್ಸ್ ಕೂಡ ಬೀಳುತ್ತೆ. ಇಲ್ಲಿ ಟ್ಯಾಕ್ಸ್ ಕೂಡ ಇಲ್ಲ, ಕಮ್ಮಿ ದುಡ್ಡಲ್ಲಿ ಕೂಡ ನೀವು ಈ ಗೋಲ್ಡ್ ETF ತೊಗೋಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ದುಡ್ಡಿದೆ, ಇನ್ವೆಸ್ಟ್ ಮಾಡ್ತೀನಿ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೋಗಿ ನೀವು ಜ್ಯುವೆಲ್ರಿನ ಮಾತ್ರ ತೊಗೋಬೇಡಿ. ನಮಗೇನನ್ಸುತ್ತೆ, ಇದ್ದರೆ ಮನೆಯವರು ಹಾಕ್ಕೊಳ್ತಾರಲ್ಲ ಅಂತ, ಆದರೆ 20% ಲಾಸ್ ಸ್ಟ್ರೈಟ್ ಅವೇ ಆಗುತ್ತೆ ನಿಮಗೆ. ಜ್ಯುವೆಲ್ರಿ ತೊಗೋಬೇಡಿ, ಅದೇ ದುಡ್ಡನ್ನು ನೀವು ETF ಇನ್ವೆಸ್ಟ್ ಮಾಡಿ. ನಿಮ್ಗೆ ಯಾವಾಗಾದರೂ ದುಡ್ಡು ಬೇಕು ಅಂದರೆ ETF ಕ್ಲೋಸ್ ಮಾಡಿ 3 ಸೆಕೆಂಡಲ್ಲಿ ಆ ETF ಕ್ಲೋಸ್ ಮಾಡಿ ಒಂದೇ ಕ್ಲಿಕ್ಕಲ್ಲಿ ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋ ಥರ ಮಾಡ್ಕೋಬೋದು. ಮತ್ತು ಈ ETF ಹೆಂಗೆ ಸರ್ ಪರ್ಚೇಸ್ ಮಾಡೋದು ಅಂತ ಹೇಳ್ತೀರಾ? ಬನ್ನಿ ನಾನು ತೋರಿಸ್ತೀನಿ. ತುಂಬ ಸುಲಭ. ಇವತ್ತು ನಮ್ಮದು ಟೆಕ್ನಾಲಜಿ ವರ್ಲ್ಡ್, ಭಾರತದಲ್ಲಿ ಎಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ. ನಮ್ಮ ಟೆಕ್ನಾಲಜಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಏನು ಬೇಕಾದರೂ ಡಿಜಿಟಲಲ್ಲಿ ಒಂದು ಕ್ಲಿಕ್ಕಲ್ಲಿ ತೊಗೊಳ್ಬೋದು. ಈ rupeerakshak.com ಅಂತ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರಿ ಸಂಸ್ಥೆ ಇದೆ, ಅಲ್ಲಿ ಹೋಗಿ ಅಲ್ಲಿ ಗೋಲ್ಡ್ ETF ಅಂತಲೇ ಇದೆ. ಆ ಗೋಲ್ಡ್ ETF ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮದೇ ಡಿಮ್ಯಾಟ್ ಅಕೌಂಟಿಂದ, ನಿಮ್ಮ ಬ್ಯಾಂಕ್ ಅಕೌಂಟಿಂದನೇ ಡೈರೆಕ್ಟ್ ಈ ಎಕ್ಸ್ಚೇಂಜ್ಗೆ ಹೋಗುತ್ತೆ. ಎಕ್ಸ್ಚೇಂಜ್ ಅವರು ಗೋಲ್ಡ್ ಕ್ರೆಡಿಟ್ಸ್ ಕೊಡ್ತಾರೆ ನಿಮಗೆ ಯೂನಿಟ್ಸ್ ಮೂಲಕ. ಇದು ಹೇಗೆ ಮಾಡಬಹುದು, ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ಸಹಾಯ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಲಿಂಕ್ ಕೊಡ್ತೀನಿ. ಎಕ್ಸ್ಪ್ಲೋರ್ ಮಾಡಿ. ನೀವು ಒಂದು 500 ರೂಪಾಯಿ 1000 ರೂಪಾಯಿ ಹಾಕಿ ಎಕ್ಸ್ಪ್ಲೋರ್ ಮಾಡ್ಬೋದು ಹೇಗೆ ಕೆಲಸ ಮಾಡುತ್ತೆ ಅಂತ. ಬನ್ನಿ ಜಾಗರೂಕರಾಗೋಣ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಬೆಳೆಸಿ ನಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋಣ. ನಮಸ್ಕಾರ, ನಾನು ಮೋಹನ್ ಕೃಷ್ಣ ರಾವ್ ಆ್ಯಂಡ್ ದಿಸ್ ಇಸ್ MKR Unplugged. ಥಿಂಕ್ ಸ್ಮಾರ್ಟ್, ಬಿಲ್ಡ್ ವೆಲ್ತ್.